ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಪಾಯಸ ಮಾಡ್ತಾ ಇದ್ದೀನಿ. ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಸೇರಿರೋ ಅಂಥದ್ದು. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ ಮಾಡೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಬೌಲ್ಗೆ 1 ಕಪ್ನಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಅಂದರೆ ಅದರಲ್ಲಿರೋ ಒಂದು ಬಿಳಿ ಕಲರ್ದು ಧೂಳಿರುತ್ತಲ್ಲ, ಅದೆಲ್ಲ ಸಂಪೂರ್ಣವಾಗಿ ಹೋಗಿ 1 ಕಪ್ಪು ಸಬ್ಬಕ್ಕಿಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು 2 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. ನೋಡಿ, ಮೆತ್ತಗಾಗಿದೆ. ಜಾಸ್ತಿ ನೀರು ಹಾಕಿ ನೆನೆಸೋದು ಬೇಡ. ಈಗ ಒಂದು ಬಾಣಲೆಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನೆಂದಿರೋ ಸಬ್ಬಕ್ಕಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ, ಬೇಗ ಬೆಂದ್ಬಿಡುತ್ತೆ. ಚೆನ್ನಾಗಿ ನೆಂದಿರೋದ್ರಿಂದ ಬೇಗ ಬೇಯುತ್ತೆ. ಈಗ ಒಂದು ಕಪ್ ಸೆಟ್ ಮಾಡಿಕೊಂಡು ಅದರಲ್ಲೇ ಎಲ್ಲವನ್ನು ತಗೊಂಡಿದ್ದೀನಿ. ಈಗ 1 ಕಪ್ನಷ್ಟು ನಾನು ಶಾವಿಗೆನ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಲ್ಲ. ಕಲರ್ ಬಂದಿದೆ. ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಹುರಿದಿದೆ ಅಂತ ಆದರೆ ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಅರ್ಧಂಬರ್ಧ ಬೆಂದಿರುತ್ತೆ, ಅಷ್ಟಾದರೆ ಸಾಕು. ಸಂಪೂರ್ಣವಾಗಿ ಬೇಯಿಸೋದು ಬೇಡ. ಈಗ ಅರ್ಧ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಅದನ್ನು ನಾನು ಈ ಥರ ತೂತು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದರ ಮೇಲೆ ತಣ್ಣೀರನ್ನು ಹಾಕಿ ಆರಕ್ಕೆ ಬಿಡೋಣ. ಇಲ್ಲಿ ನಮ್ಮ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಗೆ ನಾನು ಅರ್ಧ ಬೆಂದಿರೋ ಶಾವಿಗೆ ಹಾಕ್ಕೊಂಡು 2 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಈ ಹಾಲು ಈಗಾಗಲೇ ಕಾಯಿಸಿ ಆರಿಸಿರೋ ಅಂಥದ್ದು. ಹಾಲು ಚೆನ್ನಾಗಿ ಕುದೀತಾ ಇದೆ, ಅಂದರೆ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಒಂದ್ಸಲ ನೋಡ್ಕೊಂಡ್ಬಿಡೋಣ. ಈಗ ಬೆಂದಿದೆ ಅಂತ ಆದರೆ ಇದಕ್ಕೆ ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಈಗಾಗಲೇ ಬೆಂದಿರೋ ಒಂದು ಸಬ್ಬಕ್ಕಿನ ನೀರು ಸಮೇತ, ಅಂದರೆ ಯಾವುದು ಉಳಿದಿರತ್ತಲ್ಲ ನೀರು, ನಾವು ಬೇಯಿಸ್ಕೊಂಡಿರೋ ನೀರು ಜೊತೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನಾನು ಇದನ್ನ ತುಪ್ಪದಲ್ಲಿ ಕರೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 6 ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಬ್ಲೆಂಡ್ ಆಗಬೇಕು, ಹೊಂದ್ಕೋಬೇಕು. ಜೊತೆಗೆ ಸಕ್ಕರೆ ಕೂಡ ಕರಗಬೇಕು. ಇದಕ್ಕೆ ಕೇಸರಿ ದಳನ ಹಾಕೋತಾ ಇದ್ದೀನಿ, ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಕೂಡ ಕರಗಿದೆ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದ್ಸಲ ನೋಡ್ಕೊಳ್ಳೋಣ. ಈಗ ನೋಡಿ, ಬಿಡಿ ಬಿಡಿಯಾಗಿ ಆಗಿರೋ ಒಂದು ಪಾಯಸ ರೆಡಿ ಆಯಿತು. ಸಣ್ಣ ಊರಿನಲ್ಲಿ ಕುದಿಸ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಗಟ್ಟಿ ಆಗಲ್ಲ, ಉದುರುದ್ರಾಗಿ ಬಿಡಿಬಿಡಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ, ಬಿಸಿಯಾಗಾದರೂ ಸರಿ, ಆರಿದ ಮೇಲೂ ಅದೇ ರೀತಿ ರುಚಿಯಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.